ನಮಸ್ಕಾರ. ಒಂದೇ ಥರದ ಓದು, ಡಿಗ್ರಿ ಅಷ್ಟೇ ಯಾಕೆ ಒಂದೇ ಆಫೀಸಲ್ಲಿ ಒಂದೇ ಪೋಸ್ಟ್ನಲ್ಲಿದ್ರೂ ಸಹ ಕೆಲವರು ನೋಡ್ತಾನೆ ದೊಡ್ಡ ಯಶಸ್ಸು ಪಡೀತಾರೆ. ಇನ್ನು ಕೆಲವರು ಅಲ್ಲೇ ಇರ್ತಾರೆ. ಯಾಕೆ ಹೀಗೆ? ಇದು ತುಂಬಾ ಜನರನ್ನ ಕಾಡೋ ಪ್ರಶ್ನೆ ಅಲ್ವಾ? ಹೌದು, ನಿಜ. ಇದು ಆಕ್ಚುಲಿ ತುಂಬಾ ಕುತೂಹಲಕಾರಿ ವಿಷಯ. ನಾವೆಲ್ಲ ಸಾಮಾನ್ಯವಾಗಿ ಜ್ಞಾನವೇ ಶಕ್ತಿ ಅಂತ ಕೇಳ್ತಿರ್ತೀವಿ. ಆದ್ರೆ ನಾವು ನೋಡಿರೋ ಈ ಮೂಲಗಳು, ಮುಖ್ಯವಾಗಿ ನೆಪೋಲಿಯನ್ ಹಿಲ್ ಅವರ ಚಿಂತನೆ ಇದೆಯಲ್ಲ, ಅದು ಸ್ವಲ್ಪ ಬೇರೆ ತರ ಹೇಳುತ್ತೆ. ಓಹೋ, ಹೇಗೆ? ಅವರ ಪ್ರಕಾರ ಜ್ಞಾನ ಅನ್ನೋದು ಕೇವಲ ಒಂದು ಸಂಭಾವ್ಯ ಶಕ್ತಿಯಷ್ಟೇ, ಪೊಟೆನ್ಷಿಯಲ್ ಪವರ್ ಇದ್ದಾಗೆ. ಅಂದ್ರೆ ಅದನ್ನ ನಿಜವಾದ ಶಕ್ತಿ ಅಂದ್ರೆ ರಿಸಲ್ಟ್ ತರೋ ಶಕ್ತಿಯಾಗಿ ಬದಲಾಯಿಸಬೇಕಂದ್ರೆ ಅದನ್ನ ನಿರ್ದಿಷ್ಟ ಗುರಿಗೆ ಫೋಕಸ್ ಮಾಡಿ, ಆರ್ಗನೈಸ್ ಮಾಡಿ, ಆಮೇಲೆ ಆಕ್ಷನ್ಗೆ ತರಬೇಕು. ಓಕೆ, ಅಂದ್ರೆ ಸುಮ್ಮನೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಸಾಲದು ಅಂತ ಹೇಳೋದಾಗಾಯ್ತು. ಕರೆಕ್ಟ್. ಹಾಗಾದ್ರೆ ಯಾವ ತರದ ಜ್ಞಾನ ನಿಜವಾದ ಯಶಸ್ಸಿಗೆ ಕಾರಣ ಆಗುತ್ತೆ? ಅದನ್ನೇ ನೆಪೋಲಿಯನ್ ಹಿಲ್ ವಿಶೇಷ ಜ್ಞಾನ ಅಥವಾ ಸ್ಪೆಷಲೈಸ್ಡ್ ನಾಲೆಡ್ಜ್ ಅಂತ ಕರೀತಾರೆ. ವಿಶೇಷ ಜ್ಞಾನ, ನಾಲೆಡ್ಜ್ ತರ. ಹೌದು. ಆದ್ರೆ ಒಂದು ದೊಡ್ಡ ಗೋಲ್ ರೀಚ್ ಮಾಡೋಕ್ಕೆ ಅಥವಾ ಒಂದು ಫೀಲ್ಡ್ ನದಿ ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಇದು ಸಾಮಾನ್ಯವಾಗಿ ಸಾಕಾಗಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಂಡಿರೋದು ಇಂಪಾರ್ಟೆಂಟ್ ಅಲ್ವಾ? ಒಂದೇ ವಿಷಯ ಕಂಡುಕೊಂಡ್ರೆ ಜಗತ್ತು ಬದಲಾದ ಹಾಗೆ ಹೊಂದಿಕೊಳ್ಳೋದು ಕಷ್ಟ ಆಗಲ್ವಾ? ಒಳ್ಳೆಯ ಪ್ರಶ್ನೆ. ಸಾಮಾನ್ಯ ಜ್ಞಾನಕ್ಕೆ ಅದರದ್ದೇ ಆದ ಜಾಗ ಇದೆ, ಖಂಡಿತ. ಆದ್ರೆ ಹಿಲ್ ಅವರ ವಾದ ಏನಂದ್ರೆ, ದೊಡ್ಡ ಯಶಸ್ಸಿಗೆ ಒಂದು ನಿರ್ದಿಷ್ಟ ಫೀಲ್ಡ್ನ ಆಳವಾದ ಪ್ರಾಕ್ಟಿಕಲ್ ತಿಳುವಳಿಕೆ ಬೇಕೇ ಬೇಕು. ಇದನ್ನ ಒಂದು ಉದಾಹರಣೆ ತಗೊಳ್ಳೋಣ. ಇಟ್ಟಿಗೆಗಳನ್ನ ಎಲ್ಲೆಂದರಲ್ಲಿ ರಾಶಿ ಹಾಕಿದ್ರೆ ಅದರಿಂದೇನು ಉಪಯೋಗ ಇಲ್ಲ. ನಿಜ. ಆದ್ರೆ ಒಬ್ಬ ಆರ್ಕಿಟೆಕ್ಟ್ ಅದೇ ಇಟ್ಟಿಗೆಗಳನ್ನ ಒಂದು ಪ್ಲಾನ್ ಪ್ರಕಾರ ಜೋಡಿಸಿದ್ರೆ ಒಂದ್ ಒಳ್ಳೆ ಬಿಲ್ಡಿಂಗ್ ಆಗುತ್ತೆ. ವಿಶೇಷ ಜ್ಞಾನ ಅನ್ನೋದು ಆ ಪ್ಲಾನ್ ಮತ್ತೆ ಅದನ್ನ ಕಾರ್ಯರೂಪಕ್ಕೆ ತರೋ ಸ್ಕಿಲ್ ಇದ್ದ ಹಾಗೆ. ಓಕೆ, ಅರ್ಥ ಆಯ್ತು. ಹಾಗಾದ್ರೆ ಈ ವಿಶೇಷ ಜ್ಞಾನದ ಕರೆಕ್ಟ್ ಆದ ಅರ್ಥ ಏನು? ವಿಶೇಷ ಜ್ಞಾನ ಅಂದ್ರೆ ಒಂದು ಉದ್ದೇಶ ಇಟ್ಕೊಂಡು ಗಳಿಸಿದ್ದು, ಒಂದು ನಿರ್ದಿಷ್ಟ ಗುರಿಗೆ ನೇರವಾಗಿ ಸಂಬಂಧಿಸಿದ್ದು, ಮತ್ತೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬಹುದಾದ ತಿಳುವಳಿಕೆ. ಉದಾಹರಣೆಗೆ ನೀವೊಂದು ಸಕ್ಸಸ್ಫುಲ್ ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್, ಕಸ್ಟಮರ್ ಸರ್ವಿಸ್, ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಈ ಥರದ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಆಳವಾದ ಜ್ಞಾನ ಪಡೆಯೋದು ವಿಶೇಷ ಜ್ಞಾನ ಆಗುತ್ತೆ. ಸರಿ, ಇದರರ್ಥ ಎಲ್ಲವನ್ನೂ ನಾವೇನೇ ತಿಳ್ಕೊಳ್ಬೇಕು ಅಂತೇನಿಲ್ಲ ಅಲ್ವಾ? ಬೇರೆಯವರ ನಾಲೆಜ್ ಕೂಡ ಬಳಸ್ಕೊಳ್ಬಹುದಲ್ವೇ? ಖಂಡಿತವಾಗಿ. ಹೆನ್ರಿ ಫೋರ್ಡ್ ಅವರ ಉದಾಹರಣೆ ಇಲ್ಲಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೌದು. ಅವರಿಗೆ ಫಾರ್ಮಲ್ ಎಜುಕೇಶನ್ ಅಷ್ಟೇನೂ ಇರ್ಲಿಲ್ಲ. ಆದ್ರೆ ಕಾರ್ ಮ್ಯಾನ್ಯುಫ್ಯಾಕ್ಚರಿಂಗ್ ಅನ್ನೋ ಅವರ ಗುರಿಗೆ ಬೇಕಾದ ಎಂಜಿನಿಯರ್ಗಳು, ಟೆಕ್ನಿಷಿಯನ್ಸ್, ಮ್ಯಾನೇಜರ್ಸ್ ಹೀಗೆ ಬೇರೆ ಬೇರೆ ಫೀಲ್ಡ್ನ ಎಕ್ಸ್ಪರ್ಟ್ಸ್ಗಳನ್ನ ಒಟ್ಟು ಸೇರಿಸಿ ಅವರ ವಿಶೇಷ ಜ್ಞಾನವನ್ನ ಸಂಘಟಿಸೋ ಅದ್ಭುತ ಕೆಪಾಸಿಟಿ ಅವರಿಗಿತ್ತು. ಹೌದು, ಆ ಘಟನೆ ನನಗೂ ನೆನಪಿದೆ. ಅವ್ರಿಗೇನೋ ಪ್ರಶ್ನೆ ಕೇಳಿದಾಗ ತನಗೆ ಉತ್ತರ ಗೊತ್ತಿಲ್ಲ, ಆದರೆ ಒಂದು ಬಟನ್ ಒತ್ತಿದ್ರೆ ಸಾಕು, ಆ ವಿಷಯದ ಎಕ್ಸ್ಪರ್ಟ್ನ ಕರೆಸಿ ಉತ್ತರ ತಗೋಬಲ್ಲೆ ಅಂತ ಹೇಳಿದ್ರಂತೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಅವರ ನಿಜವಾದ ವಿಶೇಷ ಜ್ಞಾನ ಇದ್ದಿದ್ದು ಎಕ್ಸ್ಪರ್ಟ್ಗಳನ್ನ ಗುರುತಿಸಿ ಅವರನ್ನ ಒಟ್ಟುಗೂಡಿಸಿ ಮ್ಯಾನೇಜ್ ಮಾಡೋದ್ರಲ್ಲಿ. ನಿಖರವಾಗಿ. ಯಾವ ಜ್ಞಾನ ಬೇಕು ಅಂತ ಗುರುತಿಸೋದು, ಅದನ್ನ ತಾನೇ ಕರೆಯೋದು ಅಥವಾ ಆ ಜ್ಞಾನ ಇರೋರನ್ನ ಹುಡುಕಿ ಅವರ ಸಹಾಯ ತಗೊಳ್ಳೋದು, ಇದು ಎರಡೂ ವಿಶೇಷ ಜ್ಞಾನದ ಭಾಗವೇ ಆಗತ್ತೆ. ಈಗಿನ ಕಾಲಕ್ಕೆ ಇದು ಟೀಮ್ ಬಿಲ್ಡಿಂಗ್, ಹೈರಿಂಗ್ ಇಲ್ಲಾಂದ್ರೆ ಔಟ್ಸೋರ್ಸಿಂಗ್ ಎಲ್ಲಕ್ಕೂ ಅಪ್ಲೈ ಆಗುತ್ತೆ ಅಲ್ವಾ? ಖಂಡಿತ. ಸರಿ, ಹಾಗಾದ್ರೆ ಈ ವಿಶೇಷ ಜ್ಞಾನವನ್ನ ಗಳಿಸೋದು ಹೇಗೆ? ಆಮೇಲೆ ಅದನ್ನ ಪ್ರಾಕ್ಟೀಸ್ಗೆ ತರೋದು ಹೇಗೆ? ಮೊದಲನೇ ಮತ್ತೆ ಬಹುಶಃ ಅತಿ ಮುಖ್ಯವಾದ ಹೆಜ್ಜೆ ಒಂದು ಸ್ಪಷ್ಟವಾದ, ನಿಶ್ಚಿತವಾದ ಗೋಲ್ ಸೆಟ್ ಮಾಡ್ಕೊಳ್ಳೋದು. ಓಕೆ. ಗೋಲ್ ಕ್ಲಿಯರ್ ಆದ್ರೆ ಅದಕ್ಕೆ ಯಾವ ತರಹದ ಸ್ಪೆಷಲೈಸ್ಡ್ ನಾಲೆಡ್ಜ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಆ ನಾಲೆಡ್ಜ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ಬೇಕು. ಅದು ಬುಕ್ಸ್ ಇರ್ಬೋದು, ಕೋರ್ಸ್ಗಳು, ವರ್ಕ್ಶಾಪ್ಸ್, ಮೆಂಟರ್ಶಿಪ್, ಇಲ್ಲಾಂದ್ರೆ ಸ್ವತಃ ಮಾಡಿ ಕಲಿಯೋ ಅನುಭವ ಕೂಡ ಆಗಿರ್ಬೋದು. ನಿರಂತರವಾಗಿ ಕಲಿಯೋದು ಮತ್ತೆ ಕಲ್ಸಿದ್ದನ್ನ ತಕ್ಷಣವೇ ಸಣ್ಣ ಪ್ರಮಾಣದಾದ್ರೂ ಸರಿ ಟ್ರೈ ಮಾಡಿ ನೋಡೋದು ಬಹಳ ಮುಖ್ಯ. ಸರಿ, ಜ್ಞಾನ ಕಲೆಕ್ಟ್ ಮಾಡೋದು ಒಂದು ಭಾಗ ಆಯಿತು. ಆದ್ರೆ ಅದನ್ನ ಸಂಘಟಿಸೋದು ಅಂದ್ರಲ್ಲ, ಅದು ಹೇಗೆ? ಇದು ತುಂಬಾ ಕ್ರಿಟಿಕಲ್ ಪಾಯಿಂಟ್. ಕಲೆಕ್ಟ್ ಮಾಡಿದ ನಾಲೆಡ್ಜ್ನ ಒಂದು ಆಕ್ಷನ್ ಪ್ಲಾನ್ ಆಗಿ ಬದಲಾಯಿಸಬೇಕು. ಆಕ್ಷನ್ ಪ್ಲಾನ್? ಹೌದು. ಉದಾಹರಣೆಗೆ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡೋದು ನಿಮ್ಮ ಗುರಿ ಅಂತ ಇಟ್ಕೊಳ್ಳಿ. ಓಕೆ. ಆಗ ವಿಡಿಯೋ ಶೂಟಿಂಗ್, ಎಡಿಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಆಡಿಯನ್ಸ್ ಅನಾಲಿಸಿಸ್,
ಚಾನೆಲ್ ಪ್ರಮೋಷನ್ ಈ ಎಲ್ಲ ಬೇರೆ ಬೇರೆ ವಿಶೇಷ ಜ್ಞಾನದ ತುಣುಕುಗಳನ್ನ ಒಟ್ಟು ಸೇರಿಸಿ ವಾರಕ್ಕೊಂದು ವಿಡಿಯೋ ಹಾಕೋಕೆ ಬೇಕಾದ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಮಾಡ್ಕೋಬೇಕು. ಅಂದ್ರೆ ಯಾವ ಕೆಲಸ ಯಾವಾಗ ಯಾರ್ ಮಾಡ್ಬೇಕು ಅದಕ್ಕೇನೇನ್ ಬೇಕು ಈ ತರ. ಕರೆಕ್ಟ್. ಹೀಗೆ ಸಂಘಟಿಸಿಲ್ಲ ಅಂದ್ರೆ ಎಷ್ಟೇ ನಾಲೆಜ್ ಇದ್ರೂ ಅದು ಸುಮ್ನೆ ತಲೆಯಲ್ಲಿ ಉಳಿದ್ಬಿಡುತ್ತೆ, ನಿಷ್ಕ್ರಿಯ ಆಗುತ್ತೆ. ಹಾಗಾದ್ರೆ ಈ ವಿಶೇಷ ಜ್ಞಾನ ಒಂದೇ ಇದ್ರೆ ಸಾಕಾ ಸಕ್ಸಸ್ಗೆ, ಅಥವಾ ಇದು ಒಟ್ಟಾರೆ ಪಿಕ್ಚರ್ನ ಒಂದು ಭಾಗ ಅಷ್ಟೇನಾ? ಖಂಡಿತ ಇದು ಸಕ್ಸೆಸ್ ಫಾರ್ಮುಲಾದ ಒಂದು ಇಂಪಾರ್ಟೆಂಟ್ ಭಾಗ. ಆದ್ರೆ ನೆಪೋಲಿಯನ್ ಹಿಲ್ ಅವರೇ ಹೇಳೋ ಹಾಗೆ ವಿಶೇಷ ಜ್ಞಾನ ಅನ್ನೋದು ತೀವ್ರವಾದ ಬಯಕೆ ಅಂದ್ರೆ ಬರ್ನಿಂಗ್ ಡಿಸೈರ್, ಆಮೇಲೆ ಅಚಲವಾದ ನಂಬಿಕೆ ಅಂದ್ರೆ ಫೇತ್, ನಿರ್ದಿಷ್ಟ ನಿರ್ಧಾರ ಅಂದ್ರೆ ಡಿಸಿಷನ್, ಮತ್ತೆ ದೃಢತೆ ಅಂದ್ರೆ ಪರ್ಸಿಸ್ಟೆನ್ಸ್, ಈ ತರಹದ ಬೇರೆ ಪ್ರಿನ್ಸಿಪಲ್ಸ್ ಜೊತೆ ಸೇರಿದಾಗ ಮಾತ್ರ ಅದಕ್ಕೆ ನಿಜವಾದ ಪವರ್ ಬರುತ್ತೆ. ಅಂದ್ರೆ ಜ್ಞಾನ ಫ್ಯೂಯಲ್ ಇದ್ದಾಗೆ. ಹೌದು. ಅದನ್ನ ಗುರಿ ಕಡೆಗೆ ತಗೊಂಡೋಗೋಕೆ ಬಯಕೆ, ನಂಬಿಕೆ, ಪ್ರಯತ್ನ ಅನ್ನೋ ವೆಹಿಕಲ್ಸ್ ಬೇಕು. ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಒಟ್ನಲ್ಲಿ ಹೇಳೋದಾದ್ರೆ ಬರೀ ಇನ್ಫಾರ್ಮೇಷನ್ ತಲೆಲಿಟ್ಕೊಳ್ಳೋದು ಪವರ್ ಅಲ್ಲ, ಬದಲಿಗೆ ಒಂದು ನಿರ್ದಿಷ್ಟ ಗುರಿಗೋಸ್ಕರ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿ ಆಕ್ಷನ್ಗೆ ತಂದ ವಿಶೇಷ ಜ್ಞಾನ ಇದೆಯಲ್ಲ, ಅದೇ ನಿಜವಾದ ಟ್ರಾನ್ಸ್ಫಾರ್ಮೇಷನ್ ತರೋ ಶಕ್ತಿ. ಹೌದು. ಅದಕ್ಕೆ ನಾವು ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆಗಳು ಏನಂದ್ರೆ, ನಮ್ಮ ಗೋಲ್ಸ್ಗೆ ಸರಿ ಹೊಂದುವಂತಹ ವಿಷಯಗಳನ್ನ ನಾವು ಕಲಿತಿದ್ದೀವಾ? ಕಲಿತಿದ್ದನ್ನ ಬರೀ ತಿಳ್ಕೊಂಡು ಸುಮ್ನಾಗ್ದೆ ಅದನ್ನ ನಮ್ಮ ಪ್ಲಾನ್ಗಳಲ್ಲಿ, ದಿನನಿತ್ಯದ ಕೆಲ್ಸಗಳಲ್ಲಿ ಅಳವಡಿಸ್ಕೊಳ್ತಿದ್ದೀವಾ? ಈ ವಿಶೇಷ ಜ್ಞಾನವನ್ನ ಪಡೆಯೋಕೆ ಯಾವುದೇ ಬ್ಯಾಕ್ಗ್ರೌಂಡ್ ಇರ್ಲಿ, ಈಗಿನ ಪರಿಸ್ಥಿತಿ ಹೇಗೆ ಇರ್ಲಿ, ಅಡ್ಡಿ ಆಗಲ್ವಾ? ಖಂಡಿತ ಇಲ್ಲ. ವಿಶೇಷ ಜ್ಞಾನ ಅನ್ನೋದು ಎಲ್ರಿಗೂ ಸಿಗುತ್ತೆ. ಅದಕ್ಕೆ ಬೇಕಾಗಿರೋದು ಒಂದು ಕ್ಲಿಯರ್ ಆದ ಗೋಲ್, ಅದನ್ನ ಸಾಧಿಸಲೇಬೇಕು ಅನ್ನೋ ತೀವ್ರವಾದ ಆಸೆ, ಕಲಿಯೋಕೆ ಮತ್ತು ಕೆಲಸ ಮಾಡೋಕೆ ಬೇಕಾದ ಡಿಸಿಪ್ಲಿನ್ ಮತ್ತೆ ವಿಲ್ ಪವರ್ ಅಷ್ಟೇ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡಕ್ಕೆ ಒಂದು ವಿಷಯ ಬಿಟ್ಟೋಗೋಣ. ನಮ್ಮ ದೊಡ್ಡ ಕನಸನ್ನ ನನ್ಸು ಮಾಡ್ಕೊಳ್ಳೋಕೆ ಎಕ್ಸಾಕ್ಟ್ ಆಗಿ ಯಾವ ವಿಶೇಷ ಜ್ಞಾನದ ಕೊರತೆ ಇದೆ, ಮತ್ತು ಆ ಜ್ಞಾನವನ್ನ ಗಳಿಸೋ ಕಡೆಗೆ ಇವತ್ತೇ ನಾವು ತಗೋಬೋದಾದ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ ಒಂದು ನಿರ್ಣಾಯಕವಾದ ಮೊದಲ ಹೆಜ್ಜೆ ಯಾವುದು?